ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕೆ ಸುಂದರವಾಗಿ ಹಾಗೂ ತೀರಾ ಮುಗ್ಧೆಯಂತೆ ಕಾಣ್ತಿರುವಂತ ಈ ಹುಡುಗಿ ಹೆಸರು ಹಿಂಶಿಕಾ. 25 ವರ್ಷ ವಯಸ್ಸಿನ ಈ ಯುವತಿ ಗುರುಗ್ರಾಮ್ನಲ್ಲಿ ತನ್ನ ಸ್ವಂತ ಅಣ್ಣನೊಂದಿಗೆ ವಾಸ ಇದ್ಲು. ಅವನ ಹೆಸರು ಹಾರ್ದಿಕ್. ಇವರಿಬ್ರು ಅವಳಿ ಸೋದರಿಯರು. ಇವರಿಬ್ರು ಬಾಲ್ಯ ಕೂಡ ಒಂದೇ ರೀತಿ ಇತ್ತು. ಅಂದ್ರೆ ಇಬ್ರು ಕೂಡ ಒಂದೇ ಸ್ಕೂಲ್ ನಲ್ಲಿ ಓದ್ತಿದ್ರು. ಇಬ್ರಿಗೂ ಒಂದೇ ಫ್ರೆಂಡ್ ಸರ್ಕಲ್ ಹಾಗೂ ಇದರ ಜೊತೆ ಒಂದೇ ತರದ ಅವರ ಜೀವನದ ಅನುಭವಗಳು ಕೂಡ. ಇವರಿಬ್ರು ಕೆಲವೊಂದು ರೀಲ್ಸ್ ಗಳನ್ನ ನೋಡಿದ್ರೆ ಇವರಿಬ್ರು ಎಷ್ಟು ಆತ್ಮೀಯರಾಗಿದ್ರು ಹಾಗೂ ಫ್ರೆಂಡ್ಸ್ ತರ ಇದ್ದಂತ ಅಣ್ಣ ತಂಗಿಯರಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವರು ಶೇರ್ ಮಾಡಿದಂತ ಇನ್ಸ್ಟಾಗ್ರಾಮ್ ರೀಲ್ಸ್, ಫ್ಯಾಮಿಲಿ ಫೋಟೋಸ್ ಹಾಗೂ ಹಬ್ಬ ಹರಿದಿನಗಳ ಫೋಟೋಗಳು ಇವೆಲ್ಲವೂ ಕೂಡ ಸಾಕಷ್ಟು ಸಮಯದವರೆಗೂ ನಾರ್ಮಲ್ ಹಾಗೂ ಸಂತೋಷವಾಗಿನೇ ಇದ್ವು. ಆದ್ರೆ ಎಷ್ಟೋ ಸಲ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಣ್ಣು ಕೋರೈಸುವಂತೆ ಕಾಣೋದಲ್ಲ, ನಿಜ ಆಗಿರೋದಿಲ್ಲ. ಇಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ಇತ್ತೀಚೆಗೆ ನೋಡ್ತಾನೆ ಇದ್ದೀವಿ. ಈಗ ನಾವು ಇಲ್ಲಿ ನಿಮ್ಗೆ ಹೇಳ ಹೊರಟಿರುವಂತ ಈ ಅಣ್ಣ ತಂಗಿಯರ ಕತೆ ಕೂಡ ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂತಾನೆ ಹೇಳಬಹುದು. ಇಲ್ಲಿ ನೀವು ನೋಡ್ತಿರುವಂತ ಈ ಪಾಪದ ಹುಡುಗಿ ಆದಂತ ಹಿಂಶಿಕಾಗೆ ಇದೇ ವರ್ಷದ ಮಾರ್ಚ್ 6ನೇ ತಾರೀಕಿನ ದಿವಸನೇ ತನ್ನ ಬದುಕಿನ ಕೊನೆ ದಿನ ಆಗಲಿದೆ ಎಂಬ ಕಠೋರ ಸತ್ಯ ಆಕೆಗೆ ಗೊತ್ತಿರಲಿಲ್ಲ. ಅದು ಕೂಡ ಆಕೆ ನಿರೀಕ್ಷೆ ಕೂಡ ಮಾಡದಂತ ರೀತಿಯಲ್ಲಿ ಅದು ತನಗೆ ಭಯಾನಕವಾಗಿ ಇರಲಿದೆ ಅನ್ನುವಂತ ಊಹೆ ಕೂಡ ಆಕೆ ಮಾಡಿರಲಿಲ್ಲ. ವೀಕ್ಷಕರೇ, ನಾವೀಗ ನಿಮ್ಗೆ ಹೇಳಿದಿರುವಂತ ಈ ಮನಕಲುಕುವಂತ ಘಟನೆ ಹಿನ್ನೆಲೆ ಶುರುವಾಗೋದು ಉತ್ತರ ಪ್ರದೇಶದ ಮುರ್ದಾಬಾದ್ನಿಂದ. ಇಲ್ಲಿ ನೀಲಿಮಾ ಎಂಬ ವಯಸ್ಕ ಮಹಿಳೆಯೊಬ್ಬರು ತನ್ನ 2 ಮಕ್ಕಳ ಜೊತೆ ವಾಸ ಇದ್ರು. ಆ ಮಕ್ಕಳೇ ಹಾರ್ದಿಕ್ ಹಾಗೂ ಹಿಂಶಿಕಾ. ಇವರಿಬ್ರು ಕೂಡ ಆಗ್ಲೇ ಹೇಳಿದಂತೆ ಅವಳಿ ಸೋದರಿಯರು. ಇವರ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಸ್ಮೂತ್ ಆಗಿನೇ ಹಾಗೂ ಖುಷಿಯಿಂದನೇ ಸಾಕ್ತಿತ್ತು. ಇವ್ರ ತಾಯಿ ನೀಲಿಮಾ ಬಹಳ ವರ್ಷಗಳ ಮೊದಲೇ ತನ್ನ ಪತಿಯಿಂದ ವೈಯಕ್ತಿಕ ಹಾಗೂ ಕೌಟುಂಬಿಕ ಕಾರಣಗಳ ಹಿನ್ನೆಲೆಯಲ್ಲಿ ದೂರ ಆಗಿದ್ರು. ಮಕ್ಕಳನ್ನ ತಾವೇ ನೋಡ್ಕೊಳ್ತಿದ್ದಂತ ಈ ನೀಲಿಮಾ ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಒಳ್ಳೆ ಕೆಲಸ, ಉತ್ತಮ ಸಂಬಳ, ಹೀಗೆ ಎಲ್ಲ ಕೂಡ ಇರೋದ್ರಿಂದ ಜೀವನ ಸುಖಮಯವಾಗಿನೇ ಸಾಕ್ತಿತ್ತು. ಈ ನೀಲಿಮಾ ತನ್ನಿಬ್ರು ಮಕ್ಕಳನ್ನು ಕೂಡ ತುಂಬಾ ಪ್ರೀತಿ ಹಾಗೂ ಕಾಳಜಿಯಿಂದ ನೋಡ್ಕೊಳ್ತಿದ್ರು. ಮತ್ತೆ ಅವರಿಬ್ರಿಗೂ ಉತ್ತಮವಾದಂತಹ ಶಿಕ್ಷಣ ಕೊಡಿಸ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಿದ್ರು. ಇದಾಗಿ ಕೆಲ ಸಮಯದ ನಂತರ ಇವರಿಬ್ರು ಮುರ್ದಾಬಾದ್ನಿಂದ ಗುರುಗ್ರಾಮ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿಯೇ ಹೋದ ನಂತರ ಈ ಹಾರ್ದಿಕ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ. ಇನ್ನು ಸೋದರಿ ಹಿಂಶಿಕಾ ತಾನು MBA ಓದ್ತಾನೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ಲು. ಈ ರೀತಿ ಇಲ್ಲಿ ಎಲ್ಲ ಕೂಡ ಸುಗಮವಾಗಿನೇ ಸಾಕ್ತಿತ್ತು. ಈ ರೀತಿ ಇದ್ದಾಗ ಕಳೆದ 5-6 ತಿಂಗಳ ಕೆಳಗೆ ಈ ಹಾರ್ದಿಕ್ ಕೆಲಸವನ್ನ ಬಿಡ್ತಾನೆ. ಇದಕ್ಕೆ ಅವನು ಕೊಟ್ಟಂತ ಕಾರಣ ಏನಿತ್ತು ಅಂದ್ರೆ, ಅವನು ಕೆಲಸ ಮಾಡ್ತಾ ಇದ್ದಂತ ಆ ಒಂದು ಕಂಪನಿ ವಾತಾವರಣ ತೀರಾ ಉಸಿರುಗಟ್ಟುವಂತೆ ಇತ್ತು. ಅಲ್ಲಿ ಯಾವಾಗ್ಲೂ ಕೂಡ ಬೇಡದ ರಾಜಕೀಯ ಹಾಗೂ ಒಳ ಕುತಂತ್ರಗಳು ನಡೀತಾ ಇರ್ತಾ ಇದ್ವು. ಅವನ್ಗೆ ಅಂತ ಜಾಗದಲ್ಲಿ ಯಾರಿಗೂ ಗುಲಾಮನಂತೆ ಕೆಲಸ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಈ ಒಂದು ಚಾಕರಿಯನ್ನ ಬಿಟ್ಟು ಅವನು ತನ್ನದೇ ಹೊಸ ಸ್ಟಾರ್ಟ್ಅಪ್ ಅನ್ನ ಶುರು ಮಾಡಿ ಅದನ್ನ ಸ್ವಂತವಾಗಿ ಬೆಳೆಸುವಂತ ಆಸೆಯನ್ನ ಇಟ್ಕೊಂಡಿದ್ದ. ಇನ್ನು ಇವರ ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಅವನ ಕುಟುಂಬದ ಕಡೆಯಿಂದ ಯಾವುದೇ ಅಡೆತಡೆ ಬರಲಿಲ್ಲ. ಇನ್ನು ಕಳೆದಂತ ಕೆಲ ತಿಂಗಳ ಹಿಂದೆ ಅಷ್ಟೇ ಅವನು ಒಂದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಶುರು ಮಾಡಿದ್ದ. ಅಲ್ಲಿ ಅವನು ರೆಗ್ಯುಲರ್ ಆಗಿ ಕಂಟೆಂಟ್ಗಳ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತಾನೆ ಇದ್ದ. ಅವನು ಗುರುಗ್ರಾಮ್ನಲ್ಲಿ ತನ್ನ ತಂಗಿಯ ಜೊತೆ ವಾಸ ಇದ್ದ. ಸಾಕಷ್ಟು ಸಲ ಅವನು ತನ್ನ ವಿಡಿಯೋಗಳಲ್ಲಿ ತಂಗಿಯ ಬಗ್ಗೆ ಕೆಲವು ಆಪಾದನೆಗಳನ್ನು ಕೂಡ ಮಾಡ್ತಿದ್ದ. ಅದೇನಪ್ಪ ಅಂದ್ರೆ, ಅವಳಿಗೆ ಸರಿಯಾದ ರಜೆಗಳು ಸಿಗೋದಿಲ್ಲ. ಅವನಿಗೂ ಹೊರಗಡೆ ಒಬ್ನೇ ಹೋಗೋದಿಕ್ಕೆ ಇಷ್ಟ ಇರಲಿಲ್ಲ. ಅವನಿಗೆ ತನ್ನ ತಂಗಿಯ ಜೊತೆ ಇಡೀ ಪ್ರಪಂಚವನ್ನ ಸುತ್ತಾಡುವಂತ ಹಂಬಲ ಇತ್ತು. ಆದ್ರೆ ಅದಕ್ಕೆಲ್ಲ ಅವಕಾಶ ಕೊಡೋದಿಕ್ಕೆ ಆಕೆಗೆ ರಜೆ ಸಿಗ್ತಾ ಇರ್ಲಿಲ್ಲ ಅನ್ನೋದು ಅವನ ಆರೋಪ ಆಗಿತ್ತು. ಆದ್ರೆ ಒಂದ್ ದಿವಸ ಅವಳಿಗೆ ರಜೆ ಸಿಗುತ್ತೆ. ಆಗ ಅವರಿಬ್ರು ಕೂಡ ಸುತ್ತಾಡೋದಕ್ಕೆ ಹೋಗ್ತಾರೆ. ಯಾವುದೋ ಸುಂದರವಾದಂತ ಜಾಗಕ್ಕೆ ಹೋಗಿ ಬಹಳ ಹೊತ್ತು ಇಬ್ರು ಕೂಡ ಅಲ್ಲಿ ಓಡಾಡ್ತಾರೆ. ಆಗ ಹಾರ್ದಿಕ್ ಅದರ ಬಗ್ಗೆ ಲೈವ್ ವಿಡಿಯೋವನ್ನ ಮಾಡ್ತಾ ಒಂದು ಲಾಗ್ ವಿಡಿಯೋವನ್ನ ಪೋಸ್ಟ್ ಮಾಡ್ತಾನೆ. ಅದನ್ನ ನೋಡಿದ್ರೆ ಅದರಲ್ಲಿ ಅವರಿಬ್ರು ಕೂಡ ತುಂಬಾ ಸಂತೋಷವಾಗಿ ಆತ್ಮೀಯವಾಗಿ ಇರೋದು ಯಾರಿಗಾದ್ರೂ ಗೊತ್ತಾಗುತ್ತೆ. ಇವರಿಬ್ಬರ ನಡುವೆ ಎಷ್ಟೊಂದು ಸಲಿಗೆ, ಹೊಂದಾಣಿಕೆ ಹಾಗೂ ಅನ್ಯೋನ್ಯತೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಇದ್ದಾಗ ಇವರಿಬ್ರು ಕಳೆದ ಹೋಳಿ ಹಬ್ಬದ ಸಲುವಾಗಿ ರಜೆನ ತಗೊಂಡು ಮುರ್ದಾಬಾದ್ಗೆ ಅವರ ತಾಯಿಯನ್ನ ನೋಡೋದಕ್ಕೆ ಬರ್ತಾರೆ. ಅವತ್ತು ಕೂಡ ಹಿಂಶಿಕಾ ಖುಷಿಯಿಂದಾನೇ ಅದರ ಬಗ್ಗೆ ವಿಡಿಯೋ ಮೂಲಕ ಮಾತಾಡ್ತಾಳೆ ಹಾಗೂ ಅದನ್ನ ಪೋಸ್ಟ್ ಕೂಡ ಮಾಡ್ತಾಳೆ. ಇಲ್ಲಿವರೆಗೂ ಎಲ್ಲ ಕೂಡ ಚೆನ್ನಾಗೇನೆ ಇತ್ತು. ವೀಕ್ಷಕರೇ, ಅವತ್ತು ಮಾರ್ಚ್ 6ನೇ ತಾರೀಕು. ಅವತ್ತಿನ ದಿನ ಮಾತ್ರ ಎಂದಿನಂತೆ ಇರಲಿಲ್ಲ. ಅವತ್ತು ಅವರ ತಾಯಿ ನೀಲಿಮಾ ಎಂದಿನಂತೆ ಅವರ ಇನ್ಶೂರೆನ್ಸ್ ಸಂಸ್ಥೆಗೆ ಕೆಲಸಕ್ಕೆ ಹೋಗಿದ್ರು. ಅವತ್ತು ಸಂಜೆ ಅವರು ತನ್ನ ಕೆಲಸವನ್ನ ಮುಗಿಸಿ ಹೊರಡೋದಕ್ಕೆ ಸ್ವಲ್ಪ ಸಮಯ ಮಾತ್ರ ಇತ್ತು. ಆದರೆ ಆ ಒಂದು ಸಮಯಕ್ಕೂ ಮೊದಲೇ ಅಲ್ಲಿ ಅವರ ಮಗ ಹಾರ್ದಿಕ್ ಬರ್ತಾನೆ. ಅವನು ಬಂದಿದ್ದು ಅವನ ತಾಯಿ ನೀಲಿಮಾಳನ್ನ ಅಲ್ಲಿಂದ ಪಿಕ್ ಮಾಡೋದಕ್ಕೆ. ಸಾಮಾನ್ಯವಾಗಿ ಯಾವತ್ತೂ ಕೂಡ ಹಾಗೆ ಬರದಂತ ಮಗ ಅವತ್ತು ದಿಢೀರನೆ ಬಂದಿದ್ದು ನೋಡಿ ಅವ್ರ ತಾಯಿ ನೀಲಿಮಾಗೆ ಆಶ್ಚರ್ಯ ಆಗಿತ್ತು. ಇವನ್ ಯಾಕೆ ಇಷ್ಟು ಬೇಗ ಬಂದ ಅಂತ ಅವ್ರಿಗೆ ಗೊಂದಲ ಆಗಿತ್ತು. ಅಮ್ಮ, ನಿನ್ಗೊಂದು ಸರ್ಪ್ರೈಸ್ ಇದೆ, ತೋರಿಸ್ತೀನಿ ಬಂತ ಹಾರ್ದಿಕ್ ಒಂದೇ ಸಮ ಅವಸರ ಮಾಡ್ತಿದ್ದ. ಆಗ ಅವರ ತಾಯಿ ಏನ್ ಸರ್ಪ್ರೈಸ್ ಇರಬಹುದು ಅಂತ ಕುತೂಹಲದಿಂದ ಬೇಗನೆ ಆಫೀಸನ್ನ ಬಿಟ್ಟು ಅವನ ಜೊತೆ ಹೊರಡ್ತಾರೆ. ಆದ್ರೆ ಮನೆಗ್ ಬಂದಾಗ ಅಲ್ಲಿ ಕಂಡಂತ ಅನಿರೀಕ್ಷಿತ ಹಾಗೂ ಭಯಾನಕ ದೃಶ್ಯದಿಂದ ಅವರು ಹೌಹಾರಿದ್ರು.
ಮನೆಯ ಬಾಗಿಲು ತೆಗೆದ ತಕ್ಷಣ ಎಲ್ಲ ರೂಮ್ಗಳಲ್ಲೂ ಕೂಡ ಎಲ್ಲಂದರಲ್ಲಿ ರಕ್ತದ ಕಲೆಗಳು ಇದ್ವು. ಮನೆಯ ನೆಲ, ರೂಮ್ಗಳ ಕಿಟಕಿ, ಬಾಗಿಲು ಹೀಗೆ ಎಲ್ಲಾ ಕಡೆ ರಕ್ತ ಸಿಕ್ತವಾಗಿತ್ತು. ಇದನ್ನ ನೋಡದಂತ ನೀಲಿಮಾಗೆ ಭಯ ಉಂಟಾಗಿ ಅವರು ಅಲ್ಲಿಂದ ಹೆದರಿ ಓಡಿ ಪರಾರಿಯಾಗೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಹಾರ್ದಿಕ್ ಅದಕ್ಕೆ ಅವಕಾಶವನ್ನು ಕೊಡದೆ ಅವರ ಕೈಗಳನ್ನ ಬಲವಂತವಾಗಿ ಹಿಡಿದು ಆ ಮನೆಯ ಬೆಡ್ರೂಮ್ ಕಡೆ ಎಳೆದುಕೊಂಡು ಹೋಗ್ತಾನೆ. ಅದು ಅವನ ತಂಗಿಯ ಬೆಡ್ರೂಮ್. ಅಲ್ಲಿ ಇದ್ದಂತ ಮಂಚದ ಮೇಲೆ ಹಿಂಸೆಗಳ ದೇಹ ಅಲುಗಾಡದೆ ಅಸ್ತವ್ಯಸ್ತವಾಗಿ ಮಲಗಿತ್ತು. ಮಗಳನ್ನ ಆ ಒಂದು ಸ್ಥಿತಿಯಲ್ಲಿ ನೋಡದಂತ ನೀಲಿಮಾ ಗಾಬರಿಯಿಂದ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಅವರು ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಪಟ್ಟಾಗ ಹಾರ್ದಿಕ್ ತನ್ನ ಕೈಯಿಂದ ಚಾಕು ಹಿಡಿದು ಅವ್ರಿಗೆ ಹೆದರಿಸ್ತಾನೆ. ಇಲ್ಲಿ ನಡೆದಂತ ಕೂಗಾಟ, ಘರ್ಷಣೆ ಸದ್ದಿಗೆ ಮನೆ ಅಕ್ಕಪಕ್ಕದವರು ಕೂಡ ಏನಾಯ್ತು ಅಂತ ನೋಡೋದಕ್ಕೆ ಅವ್ರ ಮನೆಗೆ ಬರ್ತಾರೆ. ಜನ ಸೇರೋದಕ್ಕೆ ಶುರುವಾದಾಗ ಹಾರ್ದಿಕ್ ತಾಯಿಯನ್ನ ಅಲ್ಲೇ ಬಿಟ್ಟು ತನ್ನ ಗಾಡಿಯನ್ನ ಹತ್ಕೊಂಡು ಎಸ್ಕೇಪ್ ಆಗ್ತಾನೆ. ಆ ಒಂದು ಮನೆಯಲ್ಲಿ ಅವತ್ತು ಆಗಬಾರದ್ದು ಆಗು ಹೋಗಿತ್ತು. ಇದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಹತ್ತಿರದ ಸ್ಟೇಷನ್ಗೆ ಈ ಒಂದು ಸುದ್ದಿಯನ್ನ ಮುಟ್ಟಿಸ್ತಾರೆ. ವಿಷಯ ಗೊತ್ತದಂತ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದಿದ್ರು. ಅಲ್ಲಿಗೆ ಬಂದಂತ ಪೊಲೀಸರು ಅಲ್ಲಿ ರೋಧಿಸ್ತಾ ಇದ್ದಂತ ನೀಲಿಮಾಳನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಮಂಚದ ಮೇಲೆ ಇದ್ದಂತ ಹಿಂಸೆಗಳ ದೇಹವನ್ನು ತಕ್ಷಣ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡ್ತಾರೆ. ವೀಕ್ಷಕರೇ, ಆಕೆ ದೇಹ ಎಷ್ಟೊಂದು ಹಾಳಾಗಿತ್ತು ಅಂದ್ರೆ ಅದರ ಮರಣೋತ್ತರ ವರದಿಯಲ್ಲಿ ಆಕೆ ಮೇಲೆ 40ಕ್ಕೂ ಹೆಚ್ಚು ಬಾರಿ ಇರಿಯಲಾಗಿತ್ತು. ಆ ಒಂದು ಬಲವಾದಂತ ದಾಳಿಯಿಂದ ಆಕೆ ದೇಹದ ಒಳ ಅಂಗಗಳು ಆದಂತ ಲಿವರ್, ಕಿಡ್ನಿ, ಹಾರ್ಟ್ ಇವೆಲ್ಲ ಕೂಡ ಸಾಕಷ್ಟು ಹಾನಿಗೆ ಒಳಗಾಗಿದ್ವು. ಮನೆಯಲ್ಲಿ ನಡೆದಂತ ಈ ಒಂದು ಘಟನೆಯಿಂದಾಗಿ ನೀಲಿಮಗೆ ತೀವ್ರವಾದಂತ ಮೆಂಟಲ್ ಶಾಕ್ ಆಗಿತ್ತು ಹಾಗೂ ಅವರ ದೇಹ ಸ್ಥಿತಿ ಕೂಡ ಸರಿ ಇರಲಿಲ್ಲ. ಆಗ ಅವರನ್ನು ಕೂಡ ಅದೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡುವಂತ ಪ್ರಯತ್ನವನ್ನ ಮಾಡಲಾಯಿತು. ಆಸ್ಪತ್ರೆ ವಾರ್ಡ್ನ ಬೆಡ್ ಮೇಲೆ ಮಾನಸಿಕ ಆಘಾತದಿಂದಾಗಿ ವಿಚಿತ್ರವಾಗಿ ವರ್ತಿಸುತ್ತಿರುವಂತ ಅವರ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಈಗ ಈ ನೀಲಿಮರ ಪರಿಚಯದವರಿಗೆ ಹಾಗೂ ಅಕ್ಕಪಕ್ಕದ ಮನೆಯವರಿಗೆ ಈ ರೀತಿಯೆಲ್ಲ ಯಾಕಾಯ್ತು ಅಂತ ಅರ್ಥನೇ ಆಗ್ಲಿಲ್ಲ. ಆ ಅಣ್ಣ ತಂಗಿ ಇಬ್ರು ಕೂಡ ಎಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದು ಹಾರ್ದಿಕ್ ಯಾಕೆ ಅವಳನ್ನ ಇಷ್ಟು ನಿರ್ದಯವಾಗಿ ಮುಗ್ಸಾಕ್ತಾ ಅನ್ನೋದು ಯಾರಿಗೂ ಅರ್ಥ ಆಗ್ಲಿಲ್ಲ. ಈಗ ಇದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಆ ಹಾರ್ದಿಕ್ ಮಾತ್ರ. ತಕ್ಷಣ ಪೊಲೀಸರು ಅವನ ಬೇಟೆಗೆ ಇಳಿತಾರೆ. ಕಾಲ್ ರೆಕಾರ್ಡಿಂಗ್ ಹಾಗೂ ಅವನ ಮೊಬೈಲ್ ಲೈವ್ ಲೊಕೇಶನ್ ಟ್ರೇಸ್ ಮಾಡುವಂತ ಮೂಲಕ ಅವರು ಅವನನ್ನ ಪತ್ತೆ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಕರೆತರ್ತಾರೆ. ವಿಚಾರಣೆಯನ್ನು ಶುರು ಮಾಡದಂತ ಪೊಲೀಸರು, ಹೇಳು, ಈ ತರ ಯಾಕೆ ಮಾಡಿದೆ, ನಿನ್ನ ಅಸಲಿ ಉದ್ದೇಶ ಏನು ಅಂತ ಕೇಳಿದಾಗ ಅವನ ವರ್ತನೆ ಹಾಗೂ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ ಅವನಿಗೆ ಯಾವುದೋ ಮಾನಸಿಕ ಡಿಸಾರ್ಡರ್ ಇದೆಯೇನೋ ಅಥವಾ ತನ್ನನ್ನು ತಾನು ಈ ರೀತಿ ತೋರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾನೇನೋ ಅನ್ನುವ ರೀತಿ ಇತ್ತು. ಅವನು, ನನ್ನ ತಾಯಿಯಲ್ಲಿ ನಾನು ಅವರನ್ನ ನೋಡಬೇಕು, ನನ್ಗೆ ಅವರ ಮೇಲೆ ಹಲ್ಲೆ ಮಾಡುವಂತ ಉದ್ದೇಶ ಇಲ್ಲ, ನನ್ನ ತಂಗಿಯನ್ನು ಕೂಡ ಆ ರೀತಿ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಆದ್ರೆ ಸಮಯ ಸಂದರ್ಭಗಳು ಹಾಗೆ ಎದುರಾದವು. ನನ್ನನ್ನ ನೀವು ಇಲ್ಲಿಂದ ಯಾವಾಗ ರಿಲೀಸ್ ಮಾಡ್ತೀರಂತ ಕೇಳೋದಕ್ಕೆ ಶುರು ಮಾಡಿದ್ದ. ಇಂಥ ಭೀಕರ ಕೃತ್ಯವನ್ನ ಮಾಡಿದ ನಂತರ ಕೂಡ ಅವನು ಪೊಲೀಸರ ಬಳಿ ಈ ರೀತಿ ಮಾತನಾಡ್ತಿದ್ದ. ಅವನಿಂದ ಸಾಧ್ಯವಾದಷ್ಟು ನಿಜ ಸಂಗತಿಯನ್ನೇ ಬಾಯ್ಬಿಡಿಸೋದಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಿದ್ರು. ಕೊನೆಗೂ ಹಾರ್ದಿಕ್ ಇದರ ಹಿಂದೆ ಇದ್ದಂತ ಕಾರಣವನ್ನ ಅವ್ರ ಮುಂದೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಶುರುವಾಗಿದ್ದು 6 ತಿಂಗಳು ಕೆಳಗೆ ಈ ಹಾರ್ದಿಕ್ ಕೆಲಸವನ್ನ ಬಿಟ್ಟು ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನ ಬಳಸೋದಕ್ಕೆ ಶುರು ಮಾಡಿದ ನಂತರ ಅವನು ಒಂದು ಹುಡುಗಿಯನ್ನ ತುಂಬಾ ಇಷ್ಟಪಡ್ತಿದ್ದ. ಅವಳು ಪುಣೆಯಲ್ಲಿದ್ಲು. ಅವಳೊಬ್ಬ ಮುಸ್ಲಿಂ ಸಮುದಾಯದ ಯುವತಿ. ಈಗ ಒಂದು ರೀತಿ ಮುಂದೆ ನಡೆದಂತ ದುರಂತಕ್ಕೆ ಈ ಧಾರ್ಮಿಕ ವಿಷಯನೇ ಮುಖ್ಯ ಕಾರಣ ಹಾಗೂ ಇದು ನೇರವಾಗಿ ಸಂಬಂಧಪಟ್ಟಿದೆ ಕೂಡ. ಇವರಿಬ್ಬರಿಗೂ ಸೋಷಿಯಲ್ ಮೀಡಿಯಾ ಮೂಲಕನೇ ಹೇಗೋ ಪರಿಚಯ ಆಗಿ ಅಲ್ಲಿ ಮಾತುಕತೆ ನಡೆದು ಪರಸ್ಪರ ಪ್ರೀತಿ ಪ್ರೇಮ ಶುರುವಾಗಿತ್ತು. ಈ ಒಂದು ವಿಷಯದ ಬಗ್ಗೆ ಹಾರ್ದಿಕ್ ತನ್ನ ಮನೆಯವರು ಕೂಡ ಹೇಳಿದ್ದ. ಆದ್ರೆ ಆಕೆ ಬೇರೆ ಧರ್ಮದಳು ಆಗಿರೋದ್ರಿಂದ ಹಾಗೂ ಅವನಿಗೆ ಕೆಲಸ ಕೂಡ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಸಮ್ಮತಿ ಇರ್ಲಿಲ್ಲ. ಈ ಒಂದು ವಿಷಯವಾಗಿ ಮನೆಯಲ್ಲಿ ಸದಾ ಜಗಳ, ಮನಸ್ತಾಪ ನಡೀತಾ ಇತ್ತು. ಹಾರ್ದಿಕ್ ಕೂಡ ತನ್ನ ಮನೆಯವ್ರ ಬಗ್ಗೆ ತಿರಸ್ಕೃತ ಭಾವನೆ ಉಂಟಾಗಿತ್ತು. ಈ ಒಂದು ವಿಷಯದ ಬಗ್ಗೆ ಆ ಹುಡುಗಿ ಕೂಡ ತನ್ನ ಮನೆಯವರಿಗೆ ಹೇಳಿದ್ಲು. ಆದ್ರೆ ಅವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅವ್ರ ಮನೆಯಲ್ಲೂ ಕೂಡ ಇದೇ ಒಂದು ವಿಷಯಕ್ಕಾಗಿ ದಿನ ಜಗಳ, ಗಲಾಟೆ ನಡೀತಾ ಇತ್ತು. ಈ ಒಂದು ಫ್ಯಾಮಿಲಿ ಜಗಳಗಳಿಂದ ಬೇಸತ್ತಂತ ಆ ಹಾರ್ದಿಕ್ ಹಾಗೂ ಆ ಮುಸಲ್ಮಾನ್ ಹುಡುಗಿ ಇಬ್ರು ಕೂಡ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅವರು ಪರಸ್ಪರ ಬ್ರೇಕಪ್ ಆಗಿ ದೂರ ಆಗೋದಕ್ಕೆ ಡಿಸೈಡ್ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿ ನೀವು ತಿಳಿಲೇಬೇಕಾದಂತ ಇನ್ನೊಂದು ವಿಚಿತ್ರಮಯ ವಿಷಯ ಏನಂದ್ರೆ ಅಸಲಿಗೆ ಹಾರ್ದಿಕ್ ಹಾಗೂ ಆ ಮುಸ್ಲಿಂ ಹುಡುಗಿ ಇಬ್ರು ಕೂಡ ಪರಸ್ಪರ ಒಬ್ರನ್ನೊಬ್ರು ಎಲ್ಲೂ ಯಾವತ್ತೂ ಕೂಡ ಭೇಟಿನೇ ಆಗಿರ್ಲಿಲ್ಲ. ಇದು ಆನ್ಲೈನ್ ಅಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಮುಂದುವರೆದಂತ ಲವ್ ಸ್ಟೋರಿ ಆಗಿತ್ತು. ನಂತರ ಆ ಹುಡುಗಿಯಿಂದ ದೂರಾದಂತ ಹಾರ್ದಿಕ್ಗೆ ನಿಧಾನವಾಗಿ ಖಿನ್ನತೆ ಕಾಡೋದಕ್ಕೆ ಶುರುವಾಗಿತ್ತು. ಅವನು ಸದಾ ಅವಳ ನೆನಪಲ್ಲೇ ದೇವದಾಸ್ ತರ ಕಾಲ ಕಳೆಯೋದಕ್ಕೆ ಶುರು ಮಾಡಿದಾಗ ಇದನ್ನೆಲ್ಲ ಗಮನಿಸಿದಂತ ಅವನ ತಾಯಿ ಹಾಗೂ ತಂಗಿ ಇಬ್ರು ಕೂಡ, ನೋಡು, ಇದೆಲ್ಲ ಬಿಟ್ಟು ಮುಂದಕ್ಕೆ ಬಾ, ನಿನ್ನ ಜೀವನ ಮತ್ತು ಕರಿಯರ್ ಕಡೆ ಗಮನ ಕೊಡು, ಬದಲಾಗು, ಎಷ್ಟು ದಿವಸ ಅಂತ ಇದೇ ರೀತಿ ಕೊರಗ್ತಾ ಇರ್ತೀಯ, ಹೊಸ ಕೆಲಸವನ್ನ ಹುಡುಕಿ ದುಡಿಯೋದಕ್ಕೆ ಶುರು ಮಾಡುವಂತ ಪದೇ ಪದೇ ಹೇಳ್ತಾರೆ. ಇದನ್ನೆಲ್ಲ ಅವ್ರು ಹೇಳಿದ್ದು ಅವನ ಒಳ್ಳೇದಕ್ಕೆ. ಆದ್ರೆ ಹಾರ್ದಿಕ್ ತರಹದ ಮನೋಖಿನ್ನತೆ ಮಂದಿಗೆ ಇಂಥ ಮಾತುಗಳು ಇಷ್ಟ ಆಗಲ್ಲ. ಅವನಿಗೆ ಆ ಮಾತುಗಳು ಕಿರಿಕಿರಿಯನ್ನ ಉಂಟು ಮಾಡ್ತಿದ್ವು. ಒಂಥರ ಅವನಿಗೆ ಅವು ಅವಮಾನವನ್ನ ಮಾಡೋ ತರ ಇದ್ವು. ತಾಯಿ ತಂಗಿ ಇಬ್ರು ತನಗೆ ಅಡ್ವೈಸ್ ಮಾಡಿದಾಗಲೆಲ್ಲ ಅವನು ತುಂಬಾ
ಡಿಸ್ಟರ್ಬ್ ಆಗ್ತಿದ್ದ. ಅವನಿಗೆ ಇವರಿಂದಾಗಿ ಅವಳನ್ನ ಕಳೆದುಕೊಂಡಂತ ದುಃಖ ಒಂದ್ ಕಡೆ ಆದ್ರೆ, ಇವರು ಪ್ರತಿ ಸಲ ತನಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದಂತ ಕೋಪ ಇನ್ನೊಂದ್ ಕಡೆ ಇತ್ತು. ಈ ಒಂದು ವಿಷಯವಾಗಿ ಆಗಾಗ ಅವನು ಅವನ ತಂಗಿ ಜೊತೆ ಜಗಳ ಮಾಡ್ತಿದ್ದ. ಅದೇ ತರ ಅವತ್ತು ಮಾರ್ಚ್ 6ನೇ ತಾರೀಕು ಕೂಡ ಮನೆಯಲ್ಲಿ ಇವರು ಇಬ್ಬರೇ ಇದ್ದಾಗ ಈ ಒಂದು ವಿಷಯವಾಗಿ ಇವರಿಬ್ಬರ ನಡುವೆ ವಾದ ವಿವಾದ ನಡೆದಿದೆ. ಆಗ ಕೋಪಗೊಂಡಂತ ಹಾರ್ದಿಕ್ ತಲೆ ಕೆಟ್ಟು ಇಂಥ ಕ್ರೂರ ಕೃತ್ಯವನ್ನ ಮಾಡಿದ್ದ. ನಂತರ ಅವನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮನೆ ಬಾಗ್ಲನ್ನ ಹಾಕಿ ತನ್ನ ತಾಯಿ ಕೆಲಸ ಮಾಡ್ತಾ ಇದ್ದಂತ ಜಾಗಕ್ಕೆ ಹೋಗಿ ಆಕೆಗೆ ಸರ್ಪ್ರೈಸ್ ತೋರಿಸ್ತೀನಿ ಬಾ ಅಂತ ಕರ್ಕೊಂಡ್ಬಂದಿದ್ದ. ಮನೆಗೆ ಬಂದ ನಂತರ ತಾಯಿ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಆತ ಪ್ರಯತ್ನವನ್ನ ಪಟ್ಟಿದ್ದ. ಆದ್ರೆ ಅದೃಷ್ಟವಶಾತ್ ಅವ್ರಿಗೆ ಏನೂ ಕೂಡ ಆಗ್ಲಿಲ್ಲ. ಆದ್ರೆ ಇದೆಲ್ಲ ಸರಿ, ನೀನು ನಿನ್ನ ತಾಯಿಯನ್ನ ಯಾಕೆ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟೆ, ಅವ್ರೇನ್ ತಪ್ಪು ಮಾಡಿದ್ರು ಅಂತ ಪೊಲೀಸರು ಕೇಳಿದಾಗ ಆ ಹಾರ್ದಿಕ್ ಬಹಳ ವಿಚಿತ್ರವಾದಂತ ಉತ್ತರವನ್ನ ಕೊಟ್ಟಿದ್ದ. ಅದೇನಪ್ಪ ಅಂದ್ರೆ, ನಮ್ಮಮ್ಮ ನಮ್ಮ ತಂದೆಯಿಂದ ಬಹಳ ಹಿಂದೆನೆ ದೂರ ಆದ್ರು, ನನ್ನ ತಂಗಿಯನ್ನ ನಾನೇ ಕೊಂದಾಕ್ತೆ, ಈಗ ನನ್ನನ್ನು ಕೂಡ ಜೈಲಿಗೆ ಹಾಕ್ತಾರೆ. ಹಾಗಿದ್ದಾಗ ಇನ್ ಮುಂದೆ ನನ್ನ ತಾಯಿನ ಯಾರು ನೋಡ್ಕೊಳ್ತಾರೆ, ಹಾಗಾಗಿ ಅವರನ್ನು ಕೂಡ ಮುಗ್ಸಾಕುವಂತ ಪ್ರಯತ್ನ ಮಾಡದೆ ಅಂತ ಆತ ಹೇಳಿದ್ದ. ವೀಕ್ಷಕರೇ, ಈಗ ಅವನ ಮೇಲೆ ಒಂದು ಕೊಲೆ ಕೇಸ್ ಹಾಗೂ ಒಂದು ಕೊಲೆ ಯತ್ನ ಆರೋಪವನ್ನ ದಾಖಲಿಸಿ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಕೇಸ್ ಈಗ ಕೋರ್ಟಲ್ಲಿ ನಡೀತಾ ಇದೆ. ಈಗ ಇಲ್ಲಿ ತಪ್ಪು ಯಾರದು ಅಂತ ಹೇಳ್ತೀರಾ? ಅವನ ತಾಯಿ ತಂಗಿ ಏನೇ ಹೇಳಿದ್ರು ಕೂಡ ಅವನು ಒಳ್ಳೆಯದಕ್ಕೆ ಅಲ್ವಾ? ಮೇಲಾಗಿ ಮನೋಖಿನ್ನತೆ ಹಾಗೂ ಭಾವನಾತ್ಮಕ ಒತ್ತಡ ಅನ್ನೋದು ಮನುಷ್ಯನ ಕೈಲಿ ಎಂತ ಕೃತ್ಯ ಮಾಡಿಸಬಲ್ಲದು ಅನ್ನೋದಕ್ಕೆ ಈ ಒಂದು ಕೇಸ್ ಒಂದು ಜೀವಂತ ಸಾಕ್ಷಿ. ಕಂಟ್ರೋಲ್ಗೆ ಬಾರದಷ್ಟು ಕೋಪ ಇದ್ರೆ ಅದರಿಂದ ಎಂತ ಅನಾಹುತ ಬೇಕಾದರೂ ಸಂಭವಿಸುತ್ತೆ ಅಂತ ನಾವು ಇದರಿಂದ ಕಲಿಬಹುದು. ಅವನಲ್ಲಿ ಇದ್ದಂತ ಆ ಒಂದು ಕೋಪದಿಂದಾಗಿ ಇವತ್ತು ಒಂದು ಜೀವ ಬಲಿಯಾಗಿದೆ. ಅವನು ಈಗ ಜೈಲಿನಲ್ಲಿದ್ದಾನೆ. ಇನ್ನು ಅವನ ತಾಯಿಯ ಸ್ಥಿತಿ ಅಂತೂ ಹೇಳಬಾರ್ದಷ್ಟು ಶೋಚನೀಯವಾಗಿದೆ. ಮಕ್ಕಳು ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಂತ ಅವರ ತಾಯಿಯ ಕನಸು ಸತ್ ಹೋಗಿದೆ. ವೀಕ್ಷಕರೇ, ಇದಿಷ್ಟು ಈ ಒಂದು ಘಟನೆಯ ವಿವರ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.